ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯ ವಿಡಿಯೋಗಳಲ್ಲಿ ನಾವು ನವರಾತ್ರಿ ಎಂದು ಪೂಜಿಸಲ್ಪಡುವ ದೇವಿಯ 9 ಅವತಾರಗಳ ಬಗ್ಗೆ ನೋಡಿದ್ದೆವು. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಮಹಾನವಮಿ ಹಬ್ಬವನ್ನು ಯಾಕೆ ಆಚರಿಸುತ್ತಾರೆ ಅಂತ ನೋಡೋಣ, ಮತ್ತು ಇದರ ಹಿಂದೆ ಇರುವ ಪೌರಾಣಿಕ ದಂತಕಥೆ ಏನು ಅಂತ ನೋಡೋಣ. ಹಾಗೂ ಈ ಮಹಾನವಮಿ ಹಬ್ಬದಂದು ಸಂಧಿ ಪೂಜೆಯನ್ನು ಯಾಕೆ ಮಾಡುತ್ತಾರೆ ಹಾಗೂ ಅದರ ಮಹತ್ವ ಏನು ಅಂತ ನೋಡೋಣ. ಮತ್ತು ಈ ದಿನದಂದು ಆಯುಧ ಪೂಜೆಯನ್ನು ಯಾಕೆ ಮಾಡುತ್ತಾರೆ ಅಂತ ನೋಡೋಣ. ಹಾಗೂ ಇದರ ಹಿಂದೆ ಇರುವ ಪೌರಾಣಿಕ ದಂತಕಥೆ ಹಾಗೂ ರಾಮಾಯಣದಲ್ಲಿ ಬರುವ ಕಥೆಯನ್ನು ನೋಡೋಣ. ಹಾಗೂ ಈ ಪೂಜೆಯ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಹಾಗೂ ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ಇವಾಗ ಮೊದಲನೆಯದಾಗಿ ಮಹಾನವಮಿಯ ಬಗ್ಗೆ ನೋಡೋಣ ಬನ್ನಿ. 8 ದಿನಗಳ ಮಹಾಯುದ್ಧದ ನಂತರ 9ನೇ ದಿನದಂದು ದುರ್ಗಾದೇವಿಯು ರೌದ್ರ ರೂಪದಲ್ಲಿ ಮಹಿಷಾಸುರನಿಂದ ಪ್ರತ್ಯಕ್ಷಳಾಗುತ್ತಾಳೆ. ದುರ್ಗೆಯನ್ನು ಕಂಡರೂ ಅವನಿಗೆ ಭಯವಾಗುವುದಿಲ್ಲ. ಬದಲಾಗಿ ದೇವತೆಗಳನ್ನು ಅವಹೇಳನ ಮಾಡುತ್ತಾ ನನ್ನನ್ನು ಕೊಲ್ಲಲು ನಿಮ್ಮಿಂದಾಗದೆ ಸ್ತ್ರೀಯನ್ನು ಕಳಿಸಿದ್ದಾರೆಂದು ಗೇಲಿ ಮಾಡುತ್ತಾನೆ. ಇದರಿಂದ ಕ್ರೋಧಗೊಂಡ ದುರ್ಗೆಯು ತನ್ನ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದಾಗ ದುರ್ಗೆಯ ಪರಮ ಭಕ್ತೆಯಾದ ಮಹಿಷಾಸುರನ ಮಡದಿಯು ತನ್ನ ಮಾಂಗಲ್ಯವನ್ನು ಉಳಿಸುವಂತೆ ದುರ್ಗಾದೇವಿಯ ಬಳಿ ಬೇಡುತ್ತಾಳೆ. ಆಗ ದುರ್ಗೆಯು ತನ್ನ ಭಕ್ತೆಯನ್ನು ಅಂತರ್ಧಾನವಾಗುವಂತೆ ಮಾಡುತ್ತಾಳೆ. ಕೊನೆಗೆ ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಎಂದಿನಂತೆ 3 ಲೋಕಗಳಲ್ಲಿಯೂ ಶಾಂತಿ ನೆಮ್ಮದಿಯು ನೆಲೆಸುತ್ತದೆ. ಆದ್ದರಿಂದ ದುರ್ಗಾಷ್ಟಮಿಯ ದಿನದಂದು ದುರ್ಗಾಮಾತೆಗೆ ಪೂಜೆ ಮಾಡಿದ್ದಲ್ಲಿ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ಮರೆಯಾಗುತ್ತದೆ ಎಂಬುದು ನಂಬಿಕೆಯಾಗಿದೆ. ಇವಾಗ ಮಹಾನವಮಿ ಎಂದು ಸಂಧಿಯ ಪೂಜೆಯನ್ನು ಮಾಡುತ್ತಾರೆ ಯಾಕೆ ಅಂತ ನೋಡೋಣ ಬನ್ನಿ. ಮಹಾನವಮಿ ಎಂದು ಸಂಧಿ ಪೂಜೆಯು ನವರಾತ್ರಿಯ 8ನೇ ಮತ್ತು 9ನೇ ದಿನದ ನಡುವೆ ಮಾಡುವ ಒಂದು ಆಚರಣೆಯಾಗಿದೆ. ಸಂಧಿ ಕ್ಷಣ ಎಂದು ಕರೆಯಲ್ಪಡುವ ಈ 45 ನಿಮಿಷಗಳ ಅವಧಿಯು ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯದ ಸಮಯವನ್ನು ಸೂಚಿಸುತ್ತದೆ. ಈ ಅವಧಿಯಲ್ಲಿ ದೇವಿಯ ಶಕ್ತಿಯು ಉತ್ತುಂಗದಲ್ಲಿರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಪೂಜೆಯು ದುರ್ಗಾದೇವಿಗೆ ಪ್ರಾರ್ಥನೆ, ಹೂಗಳು ಮತ್ತು ನೈವೇದ್ಯ ಅರ್ಪಿಸುವುದನ್ನು ಒಳಗೊಂಡಿರುತ್ತದೆ. ಸಂಧಿ ಪೂಜೆಯ ಸಮಯದಲ್ಲಿ ಭಕ್ತರು ಮಂತ್ರಗಳನ್ನು ಪಠಿಸುತ್ತಾರೆ, ಶ್ಲೋಕಗಳನ್ನು ಪಠಿಸುತ್ತಾರೆ ಮತ್ತು ಆರತಿಯನ್ನು ಮಾಡುತ್ತಾರೆ. ಜೊತೆಗೆ ಡೋಲು ಮತ್ತು ಶಂಖಗಳ ಧ್ವನಿಗಳನ್ನು ಮಾಡುತ್ತಾರೆ. ಪ್ರಸಾದ ವಿತರಣೆ ಮತ್ತು ದೀಪ ಬೆಳಗುವುದರೊಂದಿಗೆ ಧಾರ್ಮಿಕ ವಿಧಿ ಮುಕ್ತಾಯಗೊಳ್ಳುತ್ತದೆ. ಸಂಧಿ ಪೂಜೆ ಆಚರಣೆಯಲ್ಲಿ ಪಾಲ್ಗೊಳ್ಳುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ, ಸಮೃದ್ಧಿ ಮತ್ತು ದೈವಿಕ ಅನುಗ್ರಹವನ್ನು ತರುತ್ತದೆ ಎಂದು ನಂಬಲಾಗಿದೆ. ಇವಾಗ ಆಯುಧ ಪೂಜೆಯ ಹಿನ್ನೆಲೆ ಏನು ಹಾಗೂ ಇದರ ಮಹತ್ವ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಐತಿಹಾಸಿಕವಾಗಿ ಆಯುಧ ಪೂಜೆಯು ರಾಜ ಮಹಾರಾಜರ ಕಾಲದಿಂದಲೂ ಆಯುಧಗಳನ್ನು ಪೂಜಿಸಲು ಮೀಸಲಾಗಿರುವ ದಿನವಾಗಿತ್ತು. ಈ ಪದ್ಧತಿ ಈಗಲೂ ಚಾಲ್ತಿಯಲ್ಲಿದೆ. ಆದರೆ ಆಧುನಿಕ ರೂಪದಲ್ಲಿ ಜನರು ಕಾರು, ಮೋಟಾರ್, ಬೈಕ್ ಮತ್ತು ಸ್ಕೂಟರ್ಗಳನ್ನು ಒಳಗೊಂಡಂತೆ ತಮ್ಮ ವಾಹನಗಳನ್ನು ಪೂಜಿಸುತ್ತಾರೆ. ಹಾಗಾದರೆ ಈ ದಿನದ ಹಿನ್ನೆಲೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಆಯುಧ ಪೂಜೆಯನ್ನು ನವರಾತ್ರಿ ಹಬ್ಬದ 9ನೇ ದಿನದಂದು ಅಂದರೆ ಮಹಾನವಮಿ ಎಂದು ಆಚರಿಸಲಾಗುತ್ತದೆ. ಆಯುಧ ಪೂಜೆಯನ್ನು ಶಸ್ತ್ರಪೂಜೆ ಮತ್ತು ಅಸ್ತ್ರಪೂಜೆ ಎಂದು ಕರೆಯುತ್ತಾರೆ. ಐತಿಹಾಸಿಕವಾಗಿ ಆಯುಧ ಪೂಜೆಯು ರಾಜ ಮಹಾರಾಜರ ಕಾಲದಿಂದಲೂ ಆಯುಧಗಳನ್ನು ಪೂಜಿಸುವ ಮೀಸಲಾಗಿರುವ ದಿನವಾಗಿತ್ತು. ಈ ಪದ್ಧತಿ ಈಗಲೂ ಚಾಲ್ತಿಯಲ್ಲಿದೆ. ಆದರೆ ಆಧುನಿಕ ರೂಪದಲ್ಲಿ ಜನರು ಕಾರು, ಮೋಟಾರ್, ಬೈಕ್ ಮತ್ತು ಸ್ಕೂಟರ್ಗಳನ್ನು ಒಳಗೊಂಡಂತೆ ತಮ್ಮ ವಾಹನಗಳನ್ನು ಪೂಜಿಸುತ್ತಾರೆ. ಹಾಗಾಗಿ ಆಯುಧ ಪೂಜೆಯ ಜೊತೆ ವಾಹನ ಪೂಜೆಯನ್ನು ಮಾಡಲಾಗುತ್ತದೆ. ಇನ್ನೂ ಕೆಲವರು ವಿಜಯದಶಮಿಯಂದು ಕೂಡ ವಾಹನ ಪೂಜೆ ಮಾಡುತ್ತಾರೆ. ಹಾಗಾದರೆ ಈ ದಿನದ ಹಿನ್ನೆಲೆ ಏನು ಅಂತ ನೋಡೋಣ ಬನ್ನಿ. ಅಶ್ವಿಜ ಅಥವಾ ಅಶ್ವಿನ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನ ಶಸ್ತ್ರಾಸ್ತ್ರ, ಹಯ, ಗಜ, ವಾಹನ ಹಾಗೂ ಯಂತ್ರಗಳ ಪೂಜೆಯನ್ನು ಮಾಡಬೇಕು ಎನ್ನಲಾಗುತ್ತದೆ. ಏಕೆಂದರೆ ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟಿರುತ್ತಾರೆ.
ಅಜ್ಞಾತವಾಸ ಕಳೆದ ವಿಜಯದಶಮಿಯಂದು ಬನ್ನಿ ಮರದಲ್ಲಿ ಇಟ್ಟಿದ್ದ ಆಯುಧಗಳನ್ನು ತೆಗೆದು ಪೂಜಿಸಿ ನಂತರ ವಿರಾಟ ರಾಜನ ಶತ್ರುಗಳಾದ ಕೌರವರ ಮೇಲೆ ವಿಜಯವನ್ನು ಸಾಧಿಸಿದರು ಎಂಬ ನಂಬಿಕೆ ಇದೆ. ಆದರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ 3 ತ್ರಿಮೂರ್ತಿಗಳ ಶಕ್ತಿ ಪಡೆದ ದುರ್ಗೆಯು ಚಾಮುಂಡಿಯ ಅವತಾರವನ್ನು ತಾಳಿ ದುಷ್ಟನಾದ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ. ಆ ಸಂದರ್ಭದಲ್ಲಿ ದೇವಿ ಉಪಯೋಗಿಸಿದ ಆಯುಧಗಳನ್ನು ಆಕೆ ಮತ್ತೆ ಬಳಸದೆ ಭೂಲೋಕದಲ್ಲಿ ಎಸೆದು ಹೋಗುತ್ತಾಳೆ. ನಂತರ ದೇವಿ ಎಸೆದ ಆ ಆಯುಧಗಳನ್ನು ಮಾನವ ಕುಲದವರು ತಂದು ಪೂಜಿಸಲು ಆರಂಭಿಸಿದರು. ಇದೇ ಮುಂದೆ ಆಯುಧ ಪೂಜೆಯಾಗಿ ಆಚರಣೆಗೆ ಬಂತು ಎನ್ನಲಾಗುತ್ತದೆ. ದುರ್ಗಾದೇವಿಯು ದುಷ್ಟ ಶಕ್ತಿಗಳ ವಧೆಗಾಗಿ ಅಷ್ಟಭುಜಗಳನ್ನು ಕೂಡಿದವಳಾಗಿ ಅವತರಿಸಿದ್ದಾಳೆ ಹಾಗೂ ತನ್ನ ಪ್ರತಿಯೊಂದು ಕೈಗಳಲ್ಲೂ ವಿಭಿನ್ನ ಆಯುಧಗಳನ್ನು ಹಿಡಿದುಕೊಂಡಿದ್ದಾಳೆ. ಹಾಗಾಗಿ ಅವಳು ಧರಿಸಿರುವ ಆಯುಧಗಳಾದ ಬಾಣ, ಗುರಾಣಿ, ಕತ್ತಿ, ಬಿಲ್ಲು, ಶೂಲ, ಶಂಖ, ಚಕ್ರ, ಗದೆಗಳನ್ನು ಮಹಾನವಮಿ ಎಂದು ಪೂಜಿಸಬೇಕು ಎನ್ನಲಾಗುತ್ತದೆ. ಹಿಂದಿನ ಕಾಲದಲ್ಲಿ ರಾಜರು ಆಳ್ವಿಕೆ ನಡೆಸಿದ ಆಯುಧಗಳು ಅಥವಾ ಪೂರ್ವಜರು ಉಪಯೋಗಿಸಿದ ಶಸ್ತ್ರಾಸ್ತ್ರಗಳಿದ್ದಲ್ಲಿ ಅದನ್ನು ಈ ದಿನ ಪೂಜೆಗೆ ಇಡುವುದು ವಾಡಿಕೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ನಾಳೆಯ ಸಂಚಿಕೆಯ ವಿಡಿಯೋದಲ್ಲಿ ನಾವು ವಿಜಯದಶಮಿಯನ್ನು ಯಾಕೆ ಆಚರಿಸುತ್ತಾರೆ ಅಂತ ನೋಡೋಣ ಹಾಗೂ ಬನ್ನಿ ಮರವನ್ನು ಏಕೆ ಪೂಜಿಸುತ್ತಾರೆ ಅಂತ ಕೂಡ ನೋಡೋಣ. ಧನ್ಯವಾದಗಳು.